ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಎಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಇಂಡಿಯನ್ ನೇವಿ ಹೊಸ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿವರ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಂಡಿಯನ್ ನೇವಿ ಮತ್ತೆ ಅಗ್ನಿವೀರ್ ಇವೆರಡೂ ಪೋಸ್ಟ್ಗಳು ಕೂಡ ಕನ್ಫರ್ಮ್ ಆಗಿರುವಂತದ್ದು ಕೂಡ ನೋಡಬಹುದು. ಸೊ ಈ ಅಗ್ನಿವೀರ್ ಆಗಿರ್ಬೋದು ಅಥವಾ ಇಂಡಿಯನ್ ನೇವಿ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣವಾದ ಮಾಹಿತಿ ನಾನು ವಿಡಿಯೋದಲ್ಲಿ ತಿಳಿಸ್ಬೋದು. ನಿಮ್ದೇನಾದ್ರೂ ಎಜುಕೇಶನ್ 10th ಅಥವಾ PUC ಆಗಿದ್ರೆ ವಿಡಿಯೋನ ಸಂಪೂರ್ಣವಾಗಿ ಲಾಸ್ಟ್ ವರೆಗೂ ನೋಡಿ, ನಿಮಗೆ ಸಂಪೂರ್ಣವಾದ ಮಾಹಿತಿನೂ ಕೂಡ ಗೊತ್ತಾಗುತ್ತೆ. 2026 ರಿಕ್ವೈರ್ಮೆಂಟ್ ಆಗಿರ್ಬೋದು, 2027 ಅಗ್ನಿವೀರ್ಗೂ ಕೂಡ ಇದೇ ಟೈಮಲ್ಲಿ ನೋಟಿಫಿಕೇಶನ್ ತಗೊಂಡು, ಇದೇ ಟೈಮಲ್ಲಿ ಅಪ್ಲಿಕೇಶನ್ ತಗೊಂಡು, ಅದಕ್ಕೂ ಕೂಡ ರಿಕ್ವೈರ್ಮೆಂಟ್ ಅನ್ನ ಈಗಲೇ ಮಾಡ್ತಾ ಇರುವಂತದ್ದು ನೋಡಬಹುದು. ಸೊ ಇದೇ ರೀತಿಯಲ್ಲಿ ಜಾಬ್ ಅಪ್ಡೇಟ್ಸ್ ಅನ್ನ ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನಮ್ಮ ಚಾನಲ್ ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪ್ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ಹೋಗಿ ಜಾಯ್ನ್ ಆಗಿ ಡೈಲಿ ಮತ್ತಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳಿ. ಸೊ ಮೊದಲನೇದಾಗಿ ನಾವು ನೋಡೋಣ ಏನೇನು ಪೋಸ್ಟ್ಗಳು ಕನ್ಫರ್ಮ್ ಆಗಿದ್ದಾರೆ ಅಂತ ಹೇಳಿದ್ರೆ, ಇಂಡಿಯನ್ ನೇವಿ SSR ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಇದು ನಿಮಗೆ ಪರ್ಮನೆಂಟ್ ಪೋಸ್ಟ್ ಆಗಿದೆ. 20 ವರ್ಷ ಸರ್ವಿಸ್ ಇರುತ್ತೆ ಇದರಲ್ಲಿ. ಸೊ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ನೇವಿಗೆ ಅಪಾಯಿಂಟ್ ಮಾಡ್ಕೊಳ್ತಾರೆ. ಇನ್ನು 2 ಪೋಸ್ಟ್ಗಳು ಬಂದು 2 ಅಗ್ನಿವೀರ್ ಆಗಿರುತ್ತೆ. ಸೊ ಅಗ್ನಿವೀರ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅಗ್ನಿವೀರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 4 years ವರೆಗೂ ನಿಮ್ಗೆ ಕೆಲಸವನ್ನು ಕೊಟ್ಟು 4 years ಆದ್ಮೇಲೆ ನೀವು ಮತ್ತೆ ಎಮರ್ಜೆನ್ಸಿ ಏನಾದ್ರು ಇದ್ರೆ ಕರೀತಾರೆ. ಹಾಗಾಗಿ ಸೊ ಅಗ್ನಿವೀರ್ ಸಂಬಂಧಪಟ್ಟಂತೆ ನಿಮ್ಗೆ ಡೀಟೇಲ್ ಆಗಿ ಗೊತ್ತಿರುತ್ತೆ. ಅಗ್ನಿವೀರ್ ಅದರಲ್ಲಿ SSR ಮತ್ತೆ MR ಪೋಸ್ಟ್ಗಳು ಕೂಡ ಈ ಟೈಮಲ್ಲಿ ಕನ್ಫರ್ಮ್ ಆಗಿರುವಂತದ್ದು ನೋಡಬಹುದು. ಸೊ ಒಂದೊಂದನ್ನ ಸ್ಟೆಪ್ ಬೈ ಸ್ಟೆಪ್ ಏನೇನ್ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು, ಮತ್ತೆ ಏನ್ ಎಕ್ಸಾಮ್ ಇರುತ್ತೆ, ಸೆಲೆಕ್ಷನ್ ಪ್ರೊಸೀಜರ್ ಏನು, ಸಂಪೂರ್ಣವಾದ ಮಾಹಿತಿಯನ್ನ ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ನಾವು ಫಸ್ಟ್ SSR ನೇವಿ ಸಂಬಂಧಪಟ್ಟಂತೆ ನೋಡೋಣ. ಅದಾದ್ಮೇಲೆ ಅಗ್ನಿವೀರ್ಗೆ ಸಂಬಂಧಪಟ್ಟಂತೆ ನೋಡೋಣ. ಸೊ ಮೊದಲನೇದಾಗಿ ಸೊ ಇದು ನೋಡ್ತಾ ಇದ್ರೆ ನೀವು ನೋಟಿಫಿಕೇಶನ್ ಮೆನ್ಷನ್ ಮಾಡಿರೋ ಹಾಗೆ ಸೀನಿಯರ್ ಸೆಕೆಂಡರಿ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. SSR ಮೆಡಿಕಲ್ ಅಲ್ಲಿ ರಿಕ್ರೂಟ್ಮೆಂಟ್ ಆಗ್ತಿರುವಂತ 2027 ಬ್ಯಾಚ್ ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಮೊದಲನೇದಾಗಿ ಏನಾಗಿರ್ಬೇಕು, ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ 10+2 ಅಂದ್ರೆ ನಿಮ್ಮ PUC ಅಂತ ನಾವು ಕೂಡ ಹೇಳ್ತೀವಿ. PUC ಆಗಿರ್ಬೇಕು. ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯಾಲಜಿ PCB ನೀವು ತಗೊಂಡಿರ್ಬೇಕಾಗ್ತದೆ. ಸೊ ಈ ಒಂದು ರಿಕ್ವೈರ್ಮೆಂಟ್ ಬಂದು SSR ಮೆಡಿಕಲ್ ಗೆ ಸಂಬಂಧಪಟ್ಟಂತೆ ಫಸ್ಟ್ ತೋರಿಸಿದ್ನಲ್ಲ ಅದು ಮಾತ್ರ ನಾನು ಹೇಳ್ತಾ ಇರೋದು. ಇನ್ನೆರಡು ಅಗ್ನಿವೀರ್ಗೆ ಸಂಬಂಧಪಟ್ಟಂತೆ ಆಮೇಲೆ ಡಿಸ್ಕಷನ್ ಮಾಡೋಣ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ PCB ಪೋಸ್ಟ್ ಆಗಿರ್ಬೇಕು. ಜೊತೆಗೆ ನಿಮಗೆ 50% ಸ್ಕೋರ್ ಆಗಿರ್ಬೇಕಾಗತ್ತೆ ಓವರ್ ಆಲ್. ಮತ್ತೆ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಮಿನಿಮಮ್ 40% ಸ್ಕೋರ್ ಇರ್ಬೇಕಾಗ್ತದೆ. ಅಂದ್ರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಾ. ಇನ್ನು ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ಇಲ್ಲೇನ್ ಡೇಟ್ ಕೊಡಲಾಗುತ್ತೆ, 1 ಮೇ 2005 ರಿಂದ 31 ಅಕ್ಟೋಬರ್ 2009 ಒಳಗಡೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇದ್ರೆ ಅಪ್ಲಿಕೇಶನ್ ಹಾಕಬಹುದು. ಬಿಕಾಸ್ ಇದು ಯಂಗ್ ಜನರೇಷನ್ ಗೆ ಇದು ಆಪರ್ಚುನಿಟಿ ಕೊಡೋದು. ನೇವಿಗಳಲ್ಲಾಗ್ಲಿ ಅಥವಾ ನಮ್ಮ ಆರ್ಮಿಗಳಲ್ಲಾಗಿ ನೀವು ನೋಡಬಹುದು. ಸೊ ಓಲ್ಡೆಸ್ಟ್ ಪರ್ಸನ್ಸ್ ಗಳಿಗೆ ಕೊಡಲ್ಲ. ಸೊ ಇದ್ರಲ್ಲಿ ನಾವು ನೋಡೋದಾದ್ರೆ ಪೇ ಸ್ಕೇಲ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನಿಮ್ಗೆ 14,600 ರೂಪಾಯಿ ನಿಮ್ಗೆ ಪ್ರತಿ ಮಂತ್ ಅನ್ನ ಕೊಡಲಾಗುತ್ತೆ. ಅದಾದ ನಂತರ ನಿಮ್ಗೆ ಡೈರೆಕ್ಟ್ ಲೆವೆಲ್ 3 ಅಲ್ಲಿ ನಿಮ್ಗೆ ಅಪಾಯಿಂಟ್ ಮಾಡ್ಕೊಳ್ತಾರೆ. ಬೇಸಿಕ್ ಪೇನೆ ನಿಮ್ಗೆ 21,700 ದಿಂದ 69,100 ವರೆಗೂ ಇರುತ್ತೆ. ಸೊ ಬೇಸಿಕ್ ಪೇ ಇಂದ ನಿಮ್ಗೆ ಆಸ್ ಯೂಶುವಲ್ ಹೆಂಗ್ ರಿಕ್ವೈರ್ಮೆಂಟ್ ಆಗ್ತಾ ಇರ್ತದೆ ಸರ್ಕಾರದ ಒಂದು ನಿಯಮದಂತೆ ಆ ತರ ನಿಮ್ಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಬೇಸಿಕ್ ಪೇ ಬಂದು ಅವಾಗ ಲೆವೆಲ್ 3 21,700 ಆಗ್ತಾ ಹೋಗುತ್ತೆ. ಸೊ ಅದಾದ ನಂತರ ಸೆಲೆಕ್ಷನ್ ಪ್ರೊಸೀಜರ್ ಹೇಗೆ ಅಂತ ನಾವು ನೋಡಿದ್ರೆ, ನೋಡಿ ಸೆಲೆಕ್ಷನ್ ಪ್ರೊಸೀಜರ್ 2 ರೀತಿಯಲ್ಲಿ ಇರುತ್ತೆ. ನಿಮ್ಗೆ ಸ್ಟೇಜ್ 1 ಸ್ಟೇಜ್ 2 ಅಂತ ಮಾಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಟೆಂಟೇಟಿವ್ ಟೈಮಿಂಗ್ ಕೂಡ ನೀವು ನೋಡ್ಕೋಬಹುದು. ಸ್ಟೇಜ್ 1 ಅಲ್ಲಿ ಮತ್ತೆ ಸ್ಟೇಜ್ 2 ಅಲ್ಲಿ ಏನೇನ್ ಇರುತ್ತೆ ಅಂತ ಕೂಡ ನಾನು ಹೇಳ್ತಾ ಹೋಗ್ತೇನೆ. ಸ್ಟೇಜ್ 1 ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಎಕ್ಸಾಮ್ ಕೊಡ್ತಾರೆ. ಸೊ ಆ ಎಕ್ಸಾಮ್ ಅಲ್ಲಿ ಏನ್ ಸ್ಕೋರ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ಸ್ಟೇಜ್ 2 ಕರೀತಾರೆ. ಸ್ಟೇಜ್ 2 ಅಲ್ಲಿ ನಿಮ್ಗೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಮತ್ತೆ ಎಕ್ಸಾಮ್ ಇರುತ್ತೆ. ಸೊ ಈ ಎಕ್ಸಾಮ್ ಮತ್ತೆ ಫಿಸಿಕಲ್ ಟೆಸ್ಟ್ ಎರಡೂ ಕ್ಲಿಯರ್ ಮಾಡಿದವರಿಗೆ ಫೈನಲ್ ಲಿಸ್ಟ್ ಮಾಡಿ ನಿಮ್ಗೆ ಕಾಲ್ಫಾರ್ಮ್ ಅನ್ನ ಮಾಡಲಾಗುತ್ತೆ. ಸೊ ಹಾಗಾಗಿ ಈ ಫಿಸಿಕಲ್ ಟೆಸ್ಟ್ ಅಲ್ಲಿ ಏನಿರುತ್ತೆ, ಸೆಕೆಂಡ್ ಸ್ಟೇಜ್ ಅಲ್ಲಿ ಏನ್ ಎಕ್ಸಾಮ್ ಇರುತ್ತೆ, ಫಸ್ಟ್ ಸ್ಟೇಜ್ ಅಲ್ಲಿ ಏನ್ ಎಕ್ಸಾಮ್ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ಸ್ ಗಳಾಗಿರ್ಬೋದು ಅಥವಾ ಸಿಲೆಬಸ್ ಏನಾಗಿರ್ಬೋದು ಅಂತಾನು ಕೂಡ ನೋಡ್ಬಿಡೋಣ. ಮೊದಲನೇದಾಗಿ ನೋಡಿ ಸ್ಟೇಜ್ 1 ಅಂತ ಹೇಳ್ತೀವಿ. ಸೊ ಸ್ಟೇಜ್ 1 ನ INET ಅಂತ ಕೂಡ ಹೇಳ್ತೀವಿ, ಇಂಡಿಯನ್ ನೇವಿ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 100 ಕ್ವಶನ್ಸ್ ಇರುತ್ತೆ. ಇದು ನಿಮಗೆ ಕ್ವಶನ್ಸ್ ಬಂದು ಇಂಗ್ಲಿಷ್ ಮತ್ತೆ ಹಿಂದಿಲಿ ಮಾತ್ರ ಇರುತ್ತೆ. ಸೊ ನಿಮಗೆ ಕನ್ನಡದಲ್ಲಿ ಇರೋದಿಲ್ಲ. ಸೊ ಸಿಲೆಬಸ್ ಏನಿರುತ್ತೆ ಅಂತ ಹೇಳಿದ್ರೆ ಇಂಗ್ಲಿಷ್, ಸೈನ್ಸ್ ಮತ್ತೆ ಬಯಾಲಜಿ ಮತ್ತೆ ಜನರಲ್ ಅವೇರ್ನೆಸ್ ಇಷ್ಟು ಕೂಡ ಸಿಲೆಬಸ್ ಇರುತ್ತೆ. ಅದು ಬೇಸ್ಡ್ ಅಂತ ನಿಮ್ಮ ಒಂದು PUC ಅಥವಾ 10+2 ಅಂತ ಏನ್ ಹೇಳ್ತೀವಿ, ಬೇಸ್ಡ್ ಆ ಒಂದು ಲೆವೆಲ್ ಅಲ್ಲಿ ಇರುತ್ತೆ. ಮೀನ್ಸ್ ಅದೇ ಸಬ್ಜೆಕ್ಟ್ ಅಂತಲ್ಲ, ಆ ಸಿಲೆಬಸ್ ಲೆವೆಲ್ ಅಲ್ಲಿ ನಿಮ್ಗೆ ಕ್ವಶನ್ಸ್ ಇರುತ್ತೆ. ಕ್ವಶನ್ಸ್ ಯಾವ್ದ್ರಲ್ಲಿ ಫ್ರೇಮ್ ಆಗುತ್ತೆ ಅಂತ ಕೂಡ ನಿಮ್ಗೆ ಹೇಳಿದ್ದೀನಿ. ಅದಾದ ನಂತರ ನಿಮ್ಗೆ ಏನ್ ಮಾಡ್ತಾರೆ, ಅದಕ್ಕೆ ನೆಗೆಟಿವ್ ಮಾರ್ಕ್ ಇದೆ ಅಂದ್ರೆ ನೆಗೆಟಿವ್ ಮಾರ್ಕ್ ಡೆಫಿನೆಟ್ಲಿ ಇರುತ್ತೆ. 0.5 ಅಂದ್ರೆ 1/4 ಮಾರ್ಕ್ಸ್ ಕೂಡ ನೆಗೆಟಿವ್ ಇರುತ್ತೆ. ಸೊ ಇದಾದ ನಂತರ ನಿಮ್ಗೆ ಸ್ಟೇಜ್ 2 ಕರೀತಾರೆ. ಸ್ಟೇಜ್ 2 ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತೆ. ಸೊ ಫಿಸಿಕಲ್ ಟೆಸ್ಟ್ ಅನ್ನ ನೀವು ನೋಡಬಹುದು. ಇಲ್ಲಿ ಏನಿರುತ್ತೆ ಅಂದ್ರೆ 1.6 ಕಿಲೋಮೀಟರ್ ರನ್ ಮಾಡಬೇಕು 6 minutes 30 seconds ಅಲ್ಲಿ. ಅದೇ ರೀತಿಲಿ ಸ್ಕ್ವಾಟ್ಸ್ ಬಂದ್ಬಿಟ್ಟು ನಿಮ್ಗೆ 20 ಸ್ಕ್ವಾಟ್ಸ್ ಮಾಡಬೇಕು. ಪುಷಪ್ ಬಂದು 15 ಮಾಡಬೇಕು. ಬೆಂಡ್ ನೀಸ್ ಸಿಟ್ ಅಪ್ ಅಂತ ಹೇಳ್ತೀವಿ, ಇದು 15 ಮಾಡಬೇಕು. ಇಷ್ಟನ್ನು ಕ್ಲಿಯರ್ ಮಾಡಿದ ತಕ್ಷಣ ಸೆಕೆಂಡ್ ಸ್ಟೇಜ್ ರಿಟರ್ನ್ ಎಕ್ಸಾಮ್ ಕೊಡ್ತಾರೆ.
ಸೆಕೆಂಡ್ ಸ್ಟೇಜ್ ಅಲ್ಲೂ ಕೂಡ ನಿಮಗೆ 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಇದರ ಒಂದು ಸಿಲೆಬಸ್ ಕೂಡ ನೀವು ನೋಡ್ಕೋಬಹುದು. ಇಂಗ್ಲಿಷ್, ಸೈನ್ಸ್, ಬಯಾಲಜಿ ಮತ್ತೆ ಜನರಲ್ ಸೇಮ್ ಇರುತ್ತೆ. ಲೆವೆಲ್ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ, ಬಿಕಾಸ್ ಎಲ್ಲರೂ ಕೂಡ ಕ್ಲಿಯರ್ ಆಗಿರ್ತಾರೆ. ಅದ ನಂತರ ಇದರ ಒಂದು ಎಕ್ಸಾಮ್ ಕೂಡ ನೀವು ನೋಡಬಹುದು, ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಇನ್ನು ಫಿಸಿಕಲ್ ಫಿಟ್ನೆಸ್ ಅಲ್ಲಿ ನೀವು ನೋಡಬಹುದು, ಫಿಸಿಕಲ್ ಫಿಟ್ನೆಸ್ ಅಲ್ಲಿ ಹೈಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮಿನಿಮಮ್ ಹೈಟ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ಮೇಲ್ ಕ್ಯಾಂಡಿಡೇಟ್ 157 ಸೆಂಟಿಮೀಟರ್ ಇದ್ರೆ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಮತ್ತೆ ಪರ್ಮನೆಂಟ್ ಬಾಡಿ ಟ್ಯಾಟೂಸ್ ಗಳು ಇರಬಾರ್ದು. ಸೊ ಯಾಕಂದ್ರೆ ಪರ್ಮನೆಂಟ್ ಬಾಡಿ ಟ್ಯಾಟೂಸ್ ಅಲೋಡ್ ಇರಲ್ಲ ನೇವೀಸ್ ಗಳಲ್ಲಿ, ಅಥವಾ ನಿಮ್ಮ ಇನ್ನರ್ ಆರ್ಮ್ ಗಳಲ್ಲಿ ಇದ್ರೆ ನಡೆಯುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನೀವು ಒಂದಷ್ಟು ಸರ್ಚ್ ಗಳನ್ನ ಮಾಡಬಹುದು, ನಿಮ್ಗೆ ಏನಾದ್ರು ನೆಸೆಸರಿ ಇದ್ರೆ. ಸೊ ಅಥವಾ ಗೊತ್ತಾಗ್ಲಿಲ್ಲ ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೇನೆ. ಸೊ ಲಾಸ್ಟ್ ಡೇಟ್ ಬಂದು ನಿಮ್ಗೆ 6 ಏಪ್ರಿಲ್ 2026 ಸಾಯಂಕಾಲ 5 ಗಂಟೆವರೆಗೂ ಕೂಡ ನಿಮ್ಗೆ ಸಮಯಾವಕಾಶ ಇರುತ್ತೆ ಅಪ್ಲಿಕೇಶನ್ ಹಾಕಕ್ಕೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. 3ಕ್ಕೂ ಕೂಡ ಅಲ್ಲಿಂದ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಮಿಕ್ಕಿದೆರಡು ಕೂಡ ನಾವು ನೋಡ್ತಾ ಬರೋಣ. ಇನ್ನ SSR ಅಗ್ನಿವೀರ್ಗೆ ಸಂಬಂಧಪಟ್ಟದ ನೋಡೋಣ. ನೋಡಿ, 2 ಬ್ಯಾಚ್ಗಳು ಕೂಡ ಒಟ್ಟಿಗೆ ತಗೋತಾ ಇರೋದು. 2027 ಬ್ಯಾಚ್ 1 ಮತ್ತೆ 2027 ಬ್ಯಾಚ್ 2 ಅಂತ ಕೂಡ ಇವರು ಅಟ್ ಎ ಟೈಮ್ ತಗೋತಾ ಇರೋದು. ಸೊ 2 ಬ್ಯಾಚ್ಗೂ ಕೂಡ ಆ ಒಂದು ಟೆಂಟೇಟಿವ್ ನೀವು ನೋಡ್ಕೋಬಹುದು. ಇದರಲ್ಲೂ ಕೂಡ ಅಷ್ಟೇ ನಿಮಗೆ 10+2 ಇದರಲ್ಲಿ ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಸಬ್ಜೆಕ್ಟ್ ಒಂದಾಗಿ ಓದಿರ್ಬೇಕು. ಅದರಲ್ಲಿ ನಿಮಗೆ PCB ಅಂತ ಹೇಳಿದೆ. ಸೊ ಇದು ಒಂದು ಗಮನದಲ್ಲಿದೆ. ಆಮೇಲೆ ಇದರಲ್ಲಿ ಡಿಪ್ಲೊಮೊ ಆಗಿದ್ರೆ ಕೂಡ ಅಪ್ಲಿಕೇಶನ್ ಹಾಕಬಹುದು. ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಇದು ನಿಮ್ಗೆ ಗೊತ್ತಿರೋದಿಲ್ಲ, ಹಾಗಾಗಿ ನಾನು ತಮ್ಲೈನ್ ಬೇಕಾದ್ರೆ ಹಾಕ್ತೀನಿ. ಇನ್ನು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತೆ ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಇನ್ಸ್ಟ್ರುಮೆಂಟೇಶನ್ ಟೆಕ್ನಾಲಜಿ ಅಂತ ಕೂಡ ಹೇಳ್ತೀವಿ. ಸೊ ಈ ಬ್ರಾಂಚಸ್ ಗಳಲ್ಲಿ ನಿಮ್ದು ಏನಾದ್ರು ಡಿಪ್ಲೊಮಾ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿಯಲ್ಲಿ ಇದರ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಕೂಡ ಸೇಮ್ ಇರುತ್ತೆ. ಅಂದ್ರೆ 2 ಕೂಡ ಟೆಂಟೇಟಿವ್ ಡೇಟ್ ಬೇರೆ ಬೇರೆ ಇರುತ್ತೆ. ಅಂದ್ರೆ ನಿಮ್ಗೆ ಸ್ಟೇಜ್ 2 ಎಕ್ಸಾಮ್ ಏನಿದೆ, ಸೊ ಅದರಲ್ಲಿ ಬ್ಯಾಚ್ 2027 ಬ್ಯಾಚ್ 1 ಬ್ಯಾಚ್ 2 ಅಂತ ಹೇಳ್ತೀವಿ. ಸೊ 2ಕ್ಕೂ ಕೂಡ ಸಪ್ರೇಟ್ ಇರುವಂತದ್ದು ನೀವು ನೋಡಬಹುದು. ಮೊದಲನೇದಾಗಿ ನಾವು ನೋಡೋದಾದ್ರೆ ನೋಡಿ, ಇಲ್ಲಿ ಟೆಂಟೇಟಿವ್ ಡೇಟ್ ನೋಡಬಹುದು. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಸ್ಟೇಜ್ 2 ಬ್ಯಾಚ್ 2. ಸೊ ಈ ರೀತಿಯಲ್ಲಿ ನಿಮ್ಗೆ ಟೆಂಟೇಟಿವ್ ಟೈಮಿಂಗ್ ಇರುತ್ತೆ. ಸೊ ಈ ಒಂದು ಟೈಮಿಂಗ್ ಅಲ್ಲಿ ಕೂಡ ನೀವು ಫಾಲೋ ಅಪ್ ಅನ್ನ ಮಾಡ್ಕೋಬಹುದು. ಇನ್ನ ನಾವು ಸಿಲೆಬಸ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಸಿಲೆಬಸ್ ಮತ್ತೆ ಪ್ಯಾಕೇಜ್ ಗೆ ಸಂಬಂಧಪಟ್ಟಂತೆ ಟೋಟಲ್ 4 ಇಯರ್ಸ್ ನಿಮ್ಗೆ ಅಗ್ನಿವೀರ್ ಒಂದು ಟೋಟಲ್ 4 ಇಯರ್ಸ್ ಸರ್ವಿಸ್ ಇರುತ್ತೆ. 4 ಇಯರ್ಸ್ ಆದ್ಮೇಲೆ ನಿಮ್ನ ಮತ್ತೆ ರಿಲೀಸ್ ಮಾಡ್ತಾರೆ. ಸೊ ಅದಾದ ನಂತರ ನಿಮ್ಗೆ ಏನಾದ್ರು ದೇಶಕ್ಕೆ ನೆಸೆಸರಿ ಇದ್ರೆ ಮತ್ತೆ ಕರೀತಾರೆ. ಸೊ 4 ಇಯರ್ಸ್ ಅಲ್ಲಿ ಏನು ಅಮೌಂಟ್ ಅನ್ನ ನಿಮ್ಗೆ ಪೇ ಮಾಡಲಾಗುತ್ತೆ ಅಂತ ಹೇಳಿ ಇಲ್ಲಿ ಡಿಸ್ಪ್ಲೇ ಮಾಡಿರೋದು ಕೂಡ ನೋಡಬಹುದು. ಸೊ ಇನ್ನ ನಿಮ್ಗೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಏನೇನಿರುತ್ತೆ ಅಂತ ಹೇಳಿದ್ರೆ ನೋಡಿ, ಆಲ್ರೆಡಿ ನಿಮ್ಗೆ ಸ್ಟೇಜ್ 1 ಅಲ್ಲಿ ನಾನೇನು ಎಕ್ಸ್ಪ್ಲೈನ್ ಮಾಡಿದೆ ಪ್ರೀವಿಯಸ್ ಒಂದು ರಿಕ್ವೈರ್ಮೆಂಟ್ ಗೆ SSR ಗೆ ಸೇಮ್ ಅದೇ ರೀತಿಲಿ 100 ಮಾರ್ಕ್ಸ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ, ಎರಡು ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಮತ್ತೆ ನಿಮ್ಗೆ ಇಂಗ್ಲಿಷ್, ಸೈನ್ಸ್, ಮ್ಯಾಥ್ಸ್ ಮತ್ತೆ ಜನರಲ್ ಅವೇರ್ನೆಸ್ ಇಷ್ಟು ಇದ್ರ ಸಿಲೆಬಸ್ ಇರುತ್ತೆ. ನಿಮ್ಮ ಒಂದು 10+2 ಅಂದ್ರೆ PUC ಬೇಸ್ಡ್ ಸಿಲೆಬಸ್ ಆಗಿರುತ್ತೆ. ಹಾಗಾಗಿ ಅದಾದ ನಂತರ ನಿಮ್ಗೆ ನಾವು ನೋಡೋದಾದ್ರೆ ಸ್ಟೇಜ್ 2 ಅಲ್ಲಿ ಏನಿರುತ್ತೆ ಅಂದ್ರೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟ್ ಮತ್ತೆ ನಿಮ್ಗೆ ಎಕ್ಸಾಮ್ ಕೂಡ ಇರುತ್ತೆ. ಸೆಕೆಂಡ್ ಸ್ಟೇಜ್ ಕೂಡ ಸೇಮ್ ಇರುತ್ತೆ. 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಬೈ ಲ್ಯಾಂಗ್ವೇಜ್ ಇರುತ್ತೆ, ಅದಕ್ಕೆ ಸಿಲೆಬಸ್ ಕೂಡ ಸೇಮ್ ಇರುತ್ತೆ. ಅದೇ ರೀತಿಲಿ ನಾವು ಫಿಸಿಕಲ್ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ನೋಡೋದಾದ್ರೆ ಏನಿರ್ಬೇಕು ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ ಮೇಲ್ ಮತ್ತೆ ಫಿಮೇಲ್ 2 ಕೂಡ ರಿಕ್ವೈರ್ಮೆಂಟ್ ಆಗಿರುವಂತ ಅಗ್ನಿವೀರ್ಗೆ. ಇನ್ನು SSR ಅಂತ ಏನ್ ಹೇಳ್ತೀವಿ ಆಲ್ರೆಡಿ ಹೇಳಿದ್ದೆ, ಅದರಲ್ಲಿ ಬರೀ ಮೇಲ್ ಕ್ಯಾಂಡಿಡೇಟ್ ಮಾತ್ರ ಎಲಿಜಿಬಲ್ ಇರುವಂತದ್ದು. ಸೊ ಅಗ್ನಿವೀರ್ಗೆ 2 ಫಿಮೇಲ್ ಮತ್ತೆ ಮೇಲ್ 2 ಕ್ಯಾಂಡಿಡೇಟ್ ಕೂಡ ಎಲಿಜಿಬಲ್ ಇರುವಂತದ್ದು. ಇದರೆಲ್ಲ ಫಿಸಿಕಲ್ ಟೆಸ್ಟ್ ಕೂಡ ನೀವು ನೋಡ್ಕೋಬಹುದು. ಸೊ ಮೇಲ್ ಕ್ಯಾಂಡಿಡೇಟ್ ಗೆ ಸೇಮ್ ಇರುತ್ತೆ. ಅವಾಗ್ಲೇ ಹೇಳ್ದಂಗೆ ಫಿಮೇಲ್ ಕ್ಯಾಂಡಿಡೇಟ್ ಗೆ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. 1.6 ಕಿಲೋಮೀಟರ್ ರನ್ನ 8 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಸ್ಕ್ವಾಟ್ಸ್ ಅಪ್ ನ ನೀವು 15, ಪುಷಪ್ ಬಂದು 10, ಮತ್ತೆ ಹಾಗೆ ಬೆಂಡ್ ನೀ ಸಿಟಪ್ ಬಂದು 10 ಇರಬೇಕಾಗುತ್ತೆ ಹೆಣ್ಮಕ್ಳಿಗೆ. ಇದಾದ ನಂತರ ಸೆಕೆಂಡ್ ಸ್ಟೇಜ್ ಇರುತ್ತೆ. ಸೆಕೆಂಡ್ ಸ್ಟೇಜ್ ಅಲ್ಲಿ ಸೇಮ್ ಇರುತ್ತೆ. ನಾನು ಅವಾಗ್ಲೇ ಹೇಳ್ದಂಗೆ ನಿಮ್ಗೆ 100 ಕ್ವಶನ್ಸ್ 100 ಮಾರ್ಕ್ಸ್ ಬೈ ಲ್ಯಾಂಗ್ವೇಜ್ ಆಗಿರುತ್ತೆ. ಮತ್ತೆ ಇಂಗ್ಲಿಷ್, ಸೈನ್ಸ್, ಮ್ಯಾಥ್ಸ್ ಮತ್ತೆ ಜನರಲ್ ಅವೇರ್ನೆಸ್ ಇಷ್ಟು ಕೂಡ ಇರುತ್ತೆ. ಲಾಸ್ಟ್ ಡೇಟ್ ಬಂದು ಸೇಮ್ 6 ಏಪ್ರಿಲ್ ಆಗಿರುತ್ತೆ. ಇನ್ನು ನಾವು ನೆಕ್ಸ್ಟ್ ನೋಡೋದಾದ್ರೆ MR ಪೋಸ್ಟ್ ಗೆ ಸಂಬಂಧಪಟ್ಟಂತೆ ನೋಡೋಣ. ಸೊ MR ಪೋಸ್ಟ್ ಅಗ್ನಿವೀರ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಇದರಲ್ಲೂ ಕೂಡ ಬ್ಯಾಚ್ 1 ಬ್ಯಾಚ್ 2 2 ಅಟ್ ಎ ಟೈಮ್ ನಿಮ್ಮನ್ನ ರಿಕ್ವೈರ್ಮೆಂಟ್ ಮಾಡ್ತಾ ಇರುವಂತದ್ದು ಕೂಡ ನೋಡಬಹುದು. ಸೊ ಇದರಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ 10th ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. 10th ಅನ್ನ ನೀವು 50% ಸ್ಕೋರ್ ಮಾಡಿರ್ಲೇಬೇಕಾಗುತ್ತೆ ಓವರ್ ಆಲ್ ಅಗ್ರಿಗೇಟ್. ಅದಾದ ನಂತರ ಅದರ ಒಂದು ಸೆಲೆಕ್ಷನ್ ಹೆಂಗಿರುತ್ತೆ ಅಂತಂದ್ರೆ ಸೇಮ್ ಸೆಲೆಕ್ಷನ್ ಹೆಂಗಿರುತ್ತೆ ಸ್ಟೇಜಸ್ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಸ್ಟೇಜ್ 1 ಸ್ಟೇಜ್ 2 ಇರುತ್ತೆ. ಸ್ಟೇಜ್ 2 ಅಲ್ಲಿ ಫಿಸಿಕಲ್ ಕೂಡ ಇರುತ್ತೆ. ಸ್ಟೇಜ್ 1 ಬರಿಬೇಕಾಗುತ್ತೆ. ಬಟ್ ಇದರ ಒಂದು ಎಕ್ಸಾಮ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನಾನು ಅದನ್ನ ಮುಂದೆ ಸಿಲೆಬಸ್ ಮತ್ತೆ ಎಕ್ಸಾಮ್ ಹೆಂಗಿರುತ್ತೆ ಅಂತ ಕೂಡ ಡಿಸ್ಕಷನ್ ಮಾಡ್ತೀನಿ. ಸ್ಟೇಜ್ 2 ಬಂದು ಮತ್ತೆ ಸ್ಟೇಜ್ 2 ಬ್ಯಾಚ್ 2 ಬಂದು ಕೂಡ ನೀವು ಇಲ್ಲಿ ಟೆಂಟೇಟಿವ್ ಡೇಟ್ಸ್ ಗಳನ್ನ ನೋಡಬಹುದು. ಸೊ ಕಂಪ್ಲೀಟ್ ಡೇಟ್ ಅಲ್ಲಿ
ನಿಮಗೆ ಇದನ್ನ ಮಾಡ್ತಾರೆ. ಏನಾದ್ರು ಚೇಂಜಸ್ ಇದ್ರೆ ವೆಬ್ಸೈಟ್ ಅಲ್ಲಿ ಮತ್ತೆ ಅನೌನ್ಸ್ ಮಾಡ್ತಾರೆ. ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ MR ಗೆ ಡಿಸೆಂಬರ್ 1 2004 ರಿಂದ 31 ಮೇ 2009 ಒಳಗಡೆ ನಮ್ಮ ಡೇಟ್ ಆಫ್ ಬರ್ತ್ ಇರಬೇಕಾಗುತ್ತೆ. ಬ್ಯಾಚ್ 1 ಕ್ಯಾಂಡಿಡೇಟ್ಸ್ ಗಳಿಗೆ, ಬ್ಯಾಚ್ 2 ಕ್ಯಾಂಡಿಡೇಟ್ಸ್ ಗಳಿಗೆ ಬಂದು 1 ಮೇ 2005 ರಿಂದ 31 ಅಕ್ಟೋಬರ್ 2009 ಒಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕಾಗುತ್ತೆ. ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ ಆಗುತ್ತೆ. ಇವೆಲ್ಲ ನೇವಿ ಕ್ಯಾಂಡಿಡೇಟ್ಸ್ ಗಳು ಕೂಡ ಅನ್ಮ್ಯಾರಿಡ್ ಆಗಿರ್ಲೇಬೇಕಾಗುತ್ತದೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಅದಾದ ನಂತರ ಪೇ ಸ್ಕೇಲ್ಗೆ ಸಂಬಂಧಪಟ್ಟಂತೆ ಸೇವಾ ನಿಧಿ ಅಂತ ಕೂಡ ಹೇಳ್ತಾರೆ ಇದನ್ನ. ಇದಕ್ಕೆ ಸಂಬಂಧಪಟ್ಟಂತೆ ಟೋಟಲ್ 4 ವರ್ಷಕ್ಕೆ ಎಷ್ಟಾಗತ್ತೆ ಅಂತ ಕೂಡ ಇಲ್ಲಿ ನೋಡಬಹುದು ನೀವು. ಸೊ 4 ವರ್ಷಕ್ಕೆ ಪ್ರತಿ ವರ್ಷನೂ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಹಾಗಾದ್ರೆ ಈಗ ಸ್ಟೇಜ್ 1 ಅಲ್ಲಿ ಏನಿರುತ್ತೆ ಅಂತ ನೋಡೋದಾದ್ರೆ ಟೋಟಲ್ 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿಲಿ ನಿಮಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ. ಇದರ ಒಂದು ಸಿಲೆಬಸ್ ಏನಿದೆ ಸೈನ್ಸ್, ಮ್ಯಾಥ್ಸ್ ಮತ್ತೆ ಜನರಲ್ ಅವೇರ್ನೆಸ್ ಅಂತ ಹೇಳ್ತೀವಿ. ಟೋಟಲ್ ನಿಮಗೆ 10th ಲೆವೆಲ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ. ಸಿಲೆಬಸ್ ಬಂದು 10th ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಕೊಡಲಾಗುತ್ತೆ. ನೆಗೆಟಿವ್ ಇದೆ ಅಂದ್ರೆ ಡೆಫಿನೆಟ್ಲಿ 0.24 ಅಂದ್ರೆ 0.25 ಅಂದ್ರೆ 1/4 ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುವಂತದ್ದು ಕೂಡ ನೋಡಬಹುದು. ಅದಾದ ನಂತರ ನಾವು ಸ್ಟೇಜ್ 2 ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಸ್ಟೇಜ್ 2 ಅಲ್ಲಿ ಬಂದು ನಿಮಗೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್, ರಿಟನ್ ಎಕ್ಸಾಮ್ ಮತ್ತೆ ರಿಕ್ರೂಟ್ಮೆಂಟ್ ಮೆಡಿಕಲ್ ಈ 3 ಪ್ರೊಸೆಸ್ ಇನ್ಕ್ಲೂಡ್ ಇರುತ್ತೆ. ಆಲ್ರೆಡಿ ನಿಮ್ಗೆ ಪ್ರಿವಿಯಸ್ಲಿ ಡಿಸ್ಕಸ್ ಮಾಡಿದಂಗೆ ಫಿಸಿಕಲ್ ಫಿಟ್ನೆಸ್ ಅಲ್ಲಿ ಏನೇನು ಇರಬೇಕು, 2ನೇ ಸ್ಟೇಜ್ ಅಲ್ಲಿ ಎಕ್ಸಾಮ್ ಏನೇನು ಇರಬೇಕು ಅಂತ ನಾವು ನೋಡೋದಾದ್ರೆ ನೋಡಿ, ಫಿಸಿಕಲ್ ಫಿಟ್ನೆಸ್ ಬಂದು ಸೇಮ್ ಆಲ್ರೆಡಿ ಡಿಸ್ಕಷನ್ ಏನ್ ಮಾಡಿದ್ರೆ ಪ್ರಿವಿಯಸ್ ಪೋಸ್ಟ್ ಗೆ SSR ಅಗ್ನಿವರಿಗೆ ಸೇಮ್ ಅದೇ ತರ ಅದೇ ಫಿಸಿಕಲ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಸ್ಟೇಜ್ 2 ಅಲ್ಲಿ ನಿಮಗೆ ಮಾರ್ಕ್ಸ್ ಬಂದು 50 ಮಾರ್ಕ್ಸ್ಗೆ 50 ಕ್ವಶನ್ಸ್ ಇರುತ್ತೆ. ಇಂಗ್ಲಿಷ್ ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಕ್ವಶನ್ಸ್ ಅನ್ನ ಇರುತ್ತೆ. ಸೈನ್ಸ್, ಮ್ಯಾಥ್ಸ್ ಮತ್ತೆ ಜನರಲ್ ಅವೇರ್ನೆಸ್ ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ. ಇನ್ನು ಇದಕ್ಕೂ ಲಾಸ್ಟ್ ಡೇಟ್ ಕೂಡ 6th ಏಪ್ರಿಲ್ ಇರುತ್ತೆ. ಸೊ ಇಷ್ಟು ಕೂಡ ನಾನು ಲಿಂಕ್ ಅನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂತದ್ದು 14 ಮಾರ್ಚ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಇನ್ನ ಸ್ಟಾರ್ಟ್ ಆಗಿಲ್ಲ, 14 ಮಾರ್ಚ್ ಲಿಂಕ್ ಓಪನ್ ಆಗುತ್ತೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಇದರ ಒಂದು PDF ಗಳು ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಇದೇ ರೀತಿ